ನಾವು ವಾಸಿಸೋ ಈ ಪ್ರಪಂಚದಲ್ಲಿ ನಮಗೆ ತಿಳಿಯದಿರುವಂಥ ಎಷ್ಟೋ ರಹಸ್ಯಗಳು ಮಣ್ಣಿನ ಅಡಿಯಲ್ಲಿ ಅಥವಾ ದಟ್ಟವಾದ ಮರಗಳ ನಡುವೆ ಹೂತೋಗಿದೆ. ಅಂಥದ್ದೇ ಒಂದು ನಿಗೂಢವಾದ ತಾಣ ಚೆನ್ನೈನ ಅಡೆಯಾರ್ನಲ್ಲಿರುವಂತಹ ಥಿಯೋಸಾಫಿಕಲ್ ಸೊಸೈಟಿ. ಸುಮಾರು 260 ಎಕರೆ ವಿಸ್ತೀರ್ಣದಲ್ಲಿ ಈ ದಟ್ಟ ಕಾಡಿನಂತಿರುವ ಈ ಜಾಗ ಹಗಲಿನಲ್ಲಿ ಪ್ರಕೃತಿ ಸೌಂದರ್ಯದಿಂದ ಕಣ್ಮನ ಸೆಳೆದ್ರೆ, ಸೂರ್ಯ ಮುಳುಗ್ತಿದ್ದಂತೆ ಇಲ್ಲಿನ ವಾತಾವರಣವೇ ಬದಲಾಗುತ್ತೆ. ಸ್ಥಳೀಯರ ಪ್ರಕಾರ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಕೇವಲ ಆಧ್ಯಾತ್ಮದ ಪಾಠ ನಡೀತಾ ಇರಲಿಲ್ಲ, ಬದಲಾಗಿ ಸಾಮಾನ್ಯ ಮನುಷ್ಯನ ಕಲ್ಪನೆಗೂ ನಿಲುಕದ ಕೆಲವು ಅತೀಂದ್ರಿಯ ಮತ್ತು ಆಧ್ಯಾತ್ಮಿಕವಲ್ಲದ ಪ್ರಯೋಗಗಳು ನಡೀತಾ ಇದ್ವಂತೆ. ಸುಮಾರು 450 ವರ್ಷದ ಹಳೆಯದಾದ ಈ ದೈತ್ಯ ಆಲದ ಮರ ಕೇವಲ ಒಂದು ಮರವೋ ಅಥವಾ ಬ್ರಿಟಿಷರು ಬಿಟ್ಟು ಹೋದ ಯಾವುದೋ ಅಶರೀರ ಶಕ್ತಿಗಳ ತಾಣವೋ ಗೊತ್ತಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತಿಹಾಸದ ಪುಟಗಳಿಂದ ಮರೆಯಾಗಿರುವಂತಹ ಆ ಭಯಾನಕ ಸತ್ಯವನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ಥಿಯೋಸಾಫಿಕಲ್ ಸೊಸೈಟಿನ 1875ರಲ್ಲಿ ಅಮೆರಿಕದ ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದರೆ 1882ರಲ್ಲಿ ಇದರ ಅಂತಾರಾಷ್ಟ್ರೀಯ ಕೇಂದ್ರ ಕಚೇರಿಯನ್ನು ಚೆನ್ನೈನ ಅಡೆಯಾರ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಸ್ಟಾರ್ಟ್ ಮಾಡಿದವರು ಹೆಲೆನಾ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಹೆನ್ರಿ ಸ್ಟೀಲ್ ಒಲ್ಯಾಟ್ ಅಂತ. ಈ ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ಗ್ರೀಕ್ ಭಾಷೆಯಲ್ಲಿ ದೈವಿಕ ಜ್ಞಾನ ಅಂತ ಅರ್ಥ, ಅಂದರೆ ಡಿವೈನ್ ವಿಸ್ಡಮ್ ಅಂತ ಅರ್ಥ. ಇದು ಜಾತಿ, ಮತ, ವರ್ಣ ಅಥವಾ ಯಾವುದೇ ಲಿಂಗ ಭೇದ ಇಲ್ಲದೆ ಮನುಕುಲಕ್ಕೆ ಸಹೋದರತ್ವವನ್ನು ರೂಪಿಸೋದು ಇದು ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತು ಗುರಿಯಾಗಿರುತ್ತೆ. ಇದು ವಿಜ್ಞಾನ, ಧರ್ಮ, ತತ್ವಶಾಸ್ತ್ರ, ಫಿಲಾಸಫಿಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡ್ತಾ ಇರುತ್ತೆ. 1880ರ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ವಿದೇಶಿ ಸದಸ್ಯರು ಇಲ್ಲಿ ಬಂದು ಸೇರ್ತಾ ಇದ್ರು. ಇವರು ಕೇವಲ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಬದಲಾಗಿ ಇವರು ಸೆಯಾನ್ಸಸ್ ಎಂಬ ನಿಗೂಢ ಪ್ರಯೋಗಗಳನ್ನ ಮಾಡ್ತಾಯಿದ್ರು. ಅಂದರೆ ಮರಣ ಹೊಂದಿದ ಆತ್ಮಗಳನ್ನ ಕರೆಸಿ ಅವುಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ರು. ಈ ರೀತಿಯ ತಾಂತ್ರಿಕ ವಿದ್ಯೆಗಳು ಇಲ್ಲಿ ನಡೀತಾ ಇತ್ತು ಎನ್ನಲಾಗುತ್ತೆ. ಹಾಗೆಯೇ ಹೆಲೆನಾ ಬ್ಲಾವಟ್ಸ್ಕಿ ಅಂತ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದಂಥ ಕಾಲ ಅದು. ಹಾಗಾಗಿ ಜನರ ನಂಬಿಕೆ ಪ್ರಕಾರ ಈ ಪ್ರಯೋಗಗಳ ವೇಳೆ ಕೆಲವು ಶಕ್ತಿಗಳು ಆವಾಹನೆಯಾಗಿ, ಆದರೆ ಅದು ವಾಪಸ್ ಹೋಗಲೇ ಇಲ್ಲ ಅಂತ ಇಲ್ಲಿನ ಜನ ನಂಬ್ತಾರೆ. ಈ ಎಲ್ಲ ಪ್ರಯೋಗಗಳಿಗೆ ಸಾಕ್ಷಿಯಾಗಿ ನಿಂತಿರೋದು ಅಲ್ಲಿನ ಬೃಹತ್ ಆಲದ ಮರ. ರಾತ್ರಿ ಹೊತ್ತು ಇಲ್ಲಿಗೆ ಹೋಗುವ ಸೆಕ್ಯೂರಿಟಿ ಗಾರ್ಡ್ಗಳು ವಿಚಿತ್ರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಗಾಳಿ ಇಲ್ಲದಿದ್ದರೂ ಮರದ ಕೊಂಬೆಗಳು ಜೋರಾಗಿ ಅಲುಗಾಡುವುದು, ಯಾರೋ ಹಿಂದಿನಿಂದ ಕೂಗಿ ಕರೆದಂತೆ ಭಾಸ ಆಗುವುದು ಮತ್ತು ಬಿಳಿ ಬಟ್ಟೆ ಧರಿಸಿದ ಆಕೃತಿಗಳು ಓಡಾಡುವುದು ಇಲ್ಲಿ ಸಾಮಾನ್ಯವಂತೆ. ಹಾಗೆ ಬ್ರಿಟಿಷರು ಅಂದು ಮಾಡಿದ ಆ ನಿಗೂಢ ಆಚರಣೆಗಳ ಫಲವಾಗಿ ಈ ಮರವು ಒಂದು ಪೋರ್ಟಲ್, ಅಂದರೆ ಕೆಟ್ಟ ಶಕ್ತಿಗಳ ತಾಣವಾಗಿ ಬದಲಾಗಿದೆ ಅಂತ ಇಲ್ಲಿನ ಜನರು ನಂಬ್ತಾರೆ. ಇಂದಿಗೂ ಕೂಡ ಸಂಜೆ 7 ಗಂಟೆಯ ನಂತರ ಈ ಕ್ಯಾಂಪಸ್ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ. ಹಾಗೆ ಈ ಥಿಯೋಸಾಫಿಕಲ್ ಸೊಸೈಟಿಯ ಪಕ್ಕದಲ್ಲಿ ಒಂದು ಬ್ರೋಕನ್ ಬ್ರಿಡ್ಜ್ ಇದೆ. ಇದರ ಹತ್ತಿರ ಹೋದ ಎಷ್ಟೋ ಜನರಿಗೆ ವಿಚಿತ್ರ ಅನುಭವ, ನಡುಕ ಉಂಟಾಗಿದೆ. ವಿಜ್ಞಾನ ಇದನ್ನು ಕೇವಲ ಭ್ರಮೆ ಅನ್ನುತ್ತೆ, ಆದರೆ ಅಲ್ಲಿನ ಮೌನದಲ್ಲಿ ಒಂದು ರೀತಿಯ ಭಾರವಾದ ನೆಗೆಟಿವ್ ಎನರ್ಜಿ ಇರೋದಂತೂ ಸತ್ಯ. ಬ್ರಿಟಿಷರು ಯಾವ ಉದ್ದೇಶಕ್ಕೆ ಈ ಪ್ರಯೋಗಗಳನ್ನ ಮಾಡಿದ್ರು? ಅವರು ಯಾವುದಾದ್ರೂ ಅಶರೀರ ಶಕ್ತಿಯನ್ನು ಇಲ್ಲಿ ಬಂಧಿಸಿಟ್ಟಿದ್ದಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಇಂದಿಗೂ ಆ ಆಲದ ಮರದ ನೆರಳಲ್ಲೇ ಅಡಗಿದೆ. ಸೊ ಸ್ನೇಹಿತರೆ, ನೀವು ಇಂತಹ ನಿಗೂಢ ಜಾಗಗಳಿಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮ ಜೀವನದಲ್ಲೂ ಇಂತಹ ಅನುಭವ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ರಹಸ್ಯದ ಕಥೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.